ಓಕೆ, ನಮಸ್ಕಾರ ಫ್ರೆಂಡ್ಸ್. ಈ ವಿಡಿಯೋ ಇನ್ ಕೇಸ್ ನಿಮ್ಮ ಹತ್ರ ತನಕ ತಲುಪಿದೆ ಅಂದರೆ ಇದು ಆಕಸ್ಮಿಕವಾಗಂತೂ ಅಲ್ಲ. ಇದಕ್ಕೊಂದು ರೀಸನ್ ಇದೆ. ನಾನೊಂದು ಕ್ವಶನ್ ಕೇಳ್ತಾ ಇದ್ದೀನಿ. ಆ ಕ್ವಶನ್ಗೆ ಆನ್ಸರು ಆ ದೇವರು ಅಥವಾ ಫರಿಸ್ತನೋ ಯಾರೋ ಅಥವಾ ಏಂಜಲೋ ಯಾರೋ ನಿಮ್ಮ ಮುಖಾಂತರ ನನಗೆ ಆನ್ಸರ್ ಮಾಡ್ತಾರೆ ಅಂತ. ಸೊ ಇಲ್ಲಿ ಏನಾಯಿತು ಅಂದರೆ ನಟಾಲಿಯಾ ರಾಡ್ರಿಗಸ್ ಅಂತ ನನ್ನ ಫ್ರೆಂಡ್ ಒಬ್ಬಳು. ಸೊ ಅವಳು ನನ್ನ ಹತ್ರ ಲೈಕ್ 1,00,000 ಕೇಳಿದ್ಲು. ಸೊ ಇಲ್ಲಿ ಏನಾಗುತ್ತೆ ಅಂದರೆ ನಾನು ಒಂದು ವಾಟ್ಸಪ್ ಮೆಸೇಜ್ ಏನಾದರೂ ನೋಡಿದ್ರೆ ನಾನು ಫೋಟೋಗ್ರಾಫಿಕ್ ಮೆಮೊರಿ. ಸೊ ನಾನು ವಾಟ್ಸಪ್ ಮೆಸೇಜ್ ನೋಡಿ ಆ ಕಡೆ ತಿರುಗಿದೆ. ವಾಟರ್ ಬಾಟ್ಲ್ ತೊಗೊಳಕ್ಕೆ ಹೋದಾಗ ನಾನು ಐ ವಾಸ್ ಥಿಂಕಿಂಗ್ ಅಬೌಟ್ ಇಟ್. ಸೊ ಆ ಇಮೇಜ್ ನನ್ನ ಮುಂದೆ ಬಂತು, ಅಲ್ಲಿ ಫಾರ್ವರ್ಡೆಡ್ ಅಂತ ಇತ್ತು. ಇಮಿಡಿಯೇಟ್ಲಿ ನಾನು ವಾಟ್ಸಪ್ ಚೆಕ್ ಮಾಡಿದಾಗ ಅದು ಫಾರ್ವರ್ಡೆಡ್ ಅಂತಲೇ ಇತ್ತು. ಮೇ ಬಿ ಅವಳು ಹೀಗೆ ಫಾರ್ವರ್ಡ್ ಮಾಡ್ತಾ ಯಾರಿಗೋ ಕಳ್ಸೋಕೆ ಹೋಗಿ ಅದನ್ನೇ ಫಾರ್ವರ್ಡ್ ಮಾಡಿದಲ್ಲ ಬೈ ಮಿಸ್ಟೇಕ್ ಅಂತ ಅಂದ್ಕೊಂಡೆ. ಬಟ್ ಆಮೇಲೆ ಇನ್ನೊಂದು ಟೆಕ್ಸ್ಟ್ ಬಂತು ವಿತ್ 2 ಕ್ವಶನ್ ಮಾರ್ಕ್. ಸೊ ಆಗ ಅನ್ನಿಸ್ತು, ಓಕೆ, ಪ್ರಾಬಬ್ಲಿ ಶಿ ಈಸ್ ಸೀಕಿಂಗ್ ಸಮ್ ಹೆಲ್ಪ್. ಸೊ ನಾನು ವಾಟ್ ಹ್ಯಾಪನ್ ಅಂತ ಕೇಳಿದೆ. ಆವಾಗ ಅವ್ರ ಅಮ್ಮ ಅಳ್ತಾ ಇರೋ ಫೋಟೋ ಕಳಿಸಿದ್ಲು. ಸೊ ಮೈ ಮಾಮ್ ಈಸ್ ನಾಟ್ ವೆಲ್, ಹಾಗಾಗಿ ಸೊ ಟ್ರೀಟ್ಮೆಂಟಿಗೆ ಸ್ವಲ್ಪ ಕಾಸು ಬೇಕಾಗಿದೆ. ಐ ಆಮ್ ಅರೇಂಜಿಂಗ್ ಫಂಡ್ ಆ್ಯಂಡ್ ಐ ನೀಡ್ 1 lakh ಅಂತ. ಓಕೆ, ನಾನು ಅದೇ ಅಮ್ಮ ಅಳ್ತಾ ಇದ್ದಿದ್ದು ನೋಡಿ ನನಗೆ ಅನ್ನಿಸ್ತು, ಓಕೆ ಕಳಿಸ್ಬಿಡೋಣ ಅಂತ. ನಾನು ಆ್ಯಕ್ಚುಲಿ 1 lakh ಕಳಿಸ್ದೆ ಅವ್ರಿಗೆ. ಕಳಿಸಿದ್ದು ಆಫ್ಟರ್ನೂನ್ ಕಳಿಸಿದ್ದು ಅರೌಂಡ್ 12. ಈವ್ನಿಂಗ್ 8 o'clockಗೆ ಅವಳು ಸ್ಟೇಟಸಲ್ಲಿ ಅವ್ರ ಅಮ್ಮನ ಫೋಟೋ ಜೊತೆಗೆ ರಿಪ್ ಅಂತ ಇತ್ತು. ಸೊ ಈಗ ಆ್ಯಕ್ಚುಲಿ ಅವರಮ್ಮ ತೀರೋಗ್ಬಿಟ್ಟಿದ್ದಾರೆ. ಆಮೇಲೆ ನಾನು ಅಂದ್ಕೊಂಡೆ ಇವಾಗ ನಾನು ಕಳಿಸಿರೋ 1 ಲಕ್ಷ ಅಂತೂ ಯೂಸ್ ಆಗಿಲ್ಲ. ಸೊ ಆಯಿತು ಅಂದ್ಬಿಟ್ಟು ನಾನು ಮತ್ತೆ ಮೆಸೇಜ್ ಮಾಡಿದೆ ಅವಳಿಗೆ. ಇನ್ ಕೇಸ್ ಆ 1 ಲಕ್ಷ ನೀನು ಯೂಸ್ ಆಗಿಲ್ಲ ಅಂದರೆ ವಾಪಸ್ ಕೊಡ್ಬೋದಲ್ಲ ಅಂತ ನಾನು ಕೇಳಿದೆ. ರಿಪ್ಲೈ ಇಲ್ಲ. 3 days ಆಯಿತು, ಇನ್ನೂ ರಿಪ್ಲೈ ಇಲ್ಲ. ಸೊ ಈ ಕ್ವಶನಲ್ಲಿ ಏನಾದರೂ ರಾಂಗ್ ಆಗಿದೆಯಾ ಅಥವಾ ಎಲ್ಲಿ ರಾಂಗ್ ಆಯಿತು ಅಂತ ನಂಗೆ ಅರ್ಥ ಆಗ್ತಾಯಿಲ್ಲ. ದಯವಿಟ್ಟು ಫ್ರೆಂಡ್ಸ್ ಕಮೆಂಟ್ ಮಾಡಿ ನನಗೆ ತಿಳಿಸಿ ಎಲ್ಲಿ ರಾಂಗ್ ಆಯಿತು ಅಂತ, ಮತ್ತು ಆ 1 ಲಕ್ಷನ ವಾಪಸ್ ಹೆಂಗೆ ತೊಗೊಳ್ಳೋದು ಅಂತ ದಯವಿಟ್ಟು ತಿಳಿಸಿ. ಥ್ಯಾಂಕ್ ಯು.